ಹೆಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಬಾ ಪಾಕಶಾಲೆ. ನಾನು ನಿಮ್ಮ ಶೀತಲ್. ಅಡುಗೆ ಮಾಡ್ತಾ ಇರೋದು ನಮ್ಮಮ್ಮ ನಳಿನ. ಇವತ್ತು ನಾವು ರುಚಿಕರವಾದಂಥ ಹುಳಿ ಬುತ್ತಿ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಇದು ಉತ್ತರ ಕರ್ನಾಟಕದ ರೆಸಿಪಿ. ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಈಗ ಬನ್ನಿ ಈ ರುಚಿಕರವಾದಂಥ ಹುಳಿ ಬುತ್ತಿ ಮಾಡೋದು ಹೇಗೆ ಅಂತ ನೋಡೋಣ. ನಾವು 250 ಗ್ರಾಮಷ್ಟು ಅನ್ನಕ್ಕೆ ಇಲ್ಲಿ ಗೊಜ್ಜು ಮಾಡ್ಕೋತಾ ಇರೋದು. ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತಗೊಂಡು ಇದಕ್ಕೆ 1 ಬೌಲಷ್ಟು ಒಣ ಕೊಬ್ಬರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, 10 ಬೆಳ್ಳುಳ್ಳಿ ಹೆಸಲು, 1 ಮೆಣಸಿನ್ಕಾಯಿ ಹಾಕಿ ಇದಿಷ್ಟನ್ನು ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ ಈ ಥರ. ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀವಿ. ಇದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಕುಟ್ಟಿ ಪುಡಿ ಮಾಡಿರುವಂಥ ಕಾಳುಮೆಣಸು ಸ್ವಲ್ಪ ಹಾಕಿ. ನೆಕ್ಸ್ಟ್ 10 ಹೆಸಲು, ಸಿಪ್ಪೆ ಸುಳಿದಿರುವಂಥ ಬೆಳ್ಳುಳ್ಳಿ ಮಧ್ಯ ಮಧ್ಯ ತಿನ್ನಬೇಕಾದ್ರೆ ಸಿಕ್ಕಿದಾಗ ಒಳ್ಳೆ ರುಚಿ ಕೊಡುತ್ತೆ. 4 ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕಿ. 1 ಇಂಚಷ್ಟು ಶುಂಠಿನ ತುರಿದು ಹಾಕ್ತಾ ಇದ್ದೀವಿ. ಇದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಕರಿಬೇವು, 1 ಚಿಕ್ಕ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀವಿ. ಈರುಳ್ಳಿನ ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. 2 ಥರನೂ ಚೆನ್ನಾಗಿರುತ್ತೆ. ನೀವು ಮಾಡಿದ ದಿನವೇ ಈ ಬುತ್ತಿನ ತಿಂತೀರಾ ಅಂದರೆ ಈರುಳ್ಳಿ ಹಾಕ್ಬೋದು. ಇಲ್ಲ ನೀವು 2-3 ದಿನ ಇಟ್ಕೊಂಡು ಈ ಬುತ್ತಿನ ತಿಂತೀರಾ ಅಂದರೆ ಟ್ರಿಪ್ಗೆಲ್ಲ ಹೋದಾಗ ತೊಗೊಂಡು ಹೋಗ್ತೀರಾ ಅಂದರೆ ಈರುಳ್ಳಿ ಹಾಕಬೇಡಿ, ಬುತ್ತಿ ಹಾಳಾಗಿಬಿಡುತ್ತೆ. ನೆಕ್ಸ್ಟ್ 1 ಬೌಲಷ್ಟು ಹುಣಸೆ ಹುಳಿ ಹಾಕ್ತಾ ಇದ್ದೀವಿ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ, ಹುಣಸೆ ಹಣ್ಣನ್ನು ಚೆನ್ನಾಗಿ 2 ಸಲ ತೊಳೆದು ಸ್ವಲ್ಪ ನೀರಲ್ಲಿ 1/4 ಗಂಟೆ ನೆನೆಸಿಟ್ರೆ ಆಯಿತು. ಈಗ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಕೈಯಾಡಿ ಇದನ್ನು ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋಕೆ ಬಿಡಬೇಕು. ಮಧ್ಯ ಮಧ್ಯ ಕೈಯಾಡ್ತಾ ಇರಿ. ನೋಡಿ ಮೇಲೆ ಎಣ್ಣೆ ತೇಲ್ತಾ ಇದೆ. ಈ ಥರ ಆಗೋ ತನಕ ನೀವು ಕುದಿಸ್ಕೋಬೇಕು. ಈಗ ನಾವು ಮೊದಲಿಗೆ ರುಬ್ಬಿಡ್ಕೊಂಡಿರುವಂಥ ಪೌಡರ್ ಇದೆ ಅಲ್ವಾ, ಅದನ್ನು ಇದರಲ್ಲಿ ಹಾಕಿ ಕೈಯಾಡಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಅನ್ನ ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಬೇಕು. ಗಾರ್ನಿಷಿಂಗಿಗೆ ಬೇಕಿದ್ರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಬೆಚ್ಚಗಿದ್ದಾಗಲೇ ನೀವು ವಿಡಿಯೋದಲ್ಲಿ ತೋರಿಸಿರೋ ಥರ ಬುತ್ತಿ ಕಟ್ಕೋಬೇಕು, ಆವಾಗ ಬುತ್ತಿ ಚೆನ್ನಾಗಿ ಕೂರುತ್ತೆ ಮತ್ತು ಪುಡಿ ಆಗಲ್ಲ. ಇಷ್ಟೇ ನೋಡಿ, ಹುಳಿ ಖಾರವಾದ ಬುತ್ತಿ ರೆಡಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಈ ಬುತ್ತಿನ ಟ್ರೈ ಮಾಡಿ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀವಿ. ನಮಸ್ಕಾರ. ಟೇಕ್ ಕೇರ್.